ನಮಸ್ಕಾರ ಸ್ನೇಹಿತರೆ. ಸಾವಿರಾರು ಹಾಡುಗಳು, ನೂರಾರು ಭಾಷೆಗಳು, ಆದರೆ ಆ ಧ್ವನಿ ಮಾತ್ರ ಒಬ್ಬರದ್ದೇ. ಹೌದು, ನಾವು ಇಂದು ಮಾತಾಡ್ತಾ ಇರೋದು ಭಾರತೀಯ ಚಿತ್ರರಂಗದ ವರ್ಸೆಟೈಲ್ ಕ್ವೀನ್ ಆಶಾ ಭೋಸ್ಲೆ ಅವರ ಬಗ್ಗೆ. ಗಿನ್ನೆಸ್ ದಾಖಲೆಯಲ್ಲಿ ಅತಿ ಹೆಚ್ಚು ಹಾಡುಗಳನ್ನು ಹಾಡಿದ ಗಾಯಕಿ ಎಂದು ಹೆಸರಿಸಲ್ಪಟ್ಟ ಆಶಾ ಅವರ ಜೀವನ ಕೇವಲ ಹೂವಿನ ಹಾಸಿಗೆಯಾಗಿರಲಿಲ್ಲ. ಅಕ್ಕ ಲತಾ ಮಂಗೇಶ್ಕರ್ ಅವರ ನೆರಳಿನಿಂದ ಹೊರಬಂದು ತನ್ನದೇ ಆದ ವಿಶಿಷ್ಟ ಛಾಪವನ್ನು ಮೂಡಿಸಿದ ಆಶಾ ಅವರ ರೋಚಕ ಜೀವನದ ಕತೆ ಇಂದಿನ ಈ ವಿಡಿಯೋದಲ್ಲಿದೆ. ಸ್ನೇಹಿತರೆ, ನೀವು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋನ ಕೊನೆವರೆಗೂ ನೋಡಿ. ಆಶಾ ಅವರು ಜನಿಸಿದ್ದು 1933ರ ಸೆಪ್ಟೆಂಬರ್ 8ರಂದು ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ. ಅವರ ತಂದೆ ಪಂಡಿತ್ ದೀನನಾಥ್ ಮಂಗೇಶ್ಕರ್ ಅವರು ಒಬ್ಬ ಪ್ರಖ್ಯಾತ ಶಾಸ್ತ್ರೀಯ ಸಂಗೀತಗಾರರು ಮತ್ತು ನಾಟಕ ಕಲಾವಿದರು. ಆಶಾ ಅವರಿಗೆ ಕೇವಲ 9 ವರ್ಷವಾಗಿದ್ದಾಗ ತಂದೆ ನಿಧನರಾದರು. ಕುಟುಂಬದ ಜವಾಬ್ದಾರಿ ಲತಾ ಮತ್ತು ಆಶಾ ಅವರ ಹೆಗಲ ಮೇಲೆ ಬಿತ್ತು. ಹಸಿವು ಮತ್ತು ಬಡತನದ ನಡುವೆ ಸಂಗೀತವೇ ಇವರ ಬದುಕಿನ ದಾರಿಯಾಯಿತು. 1943ರಲ್ಲಿ ಇವರು ತಮ್ಮ ಮೊದಲ ಚಿತ್ರಗೀತೆ ಚಲ್ ಚಲ್ ನೌಬಾಲ್ ಎಂಬ ಹಾಡನ್ನು ಮರಾಠಿ ಚಿತ್ರಕ್ಕಾಗಿ ಹಾಡಿದರು. ಆಶಾ ಅವರ ವೈಯಕ್ತಿಕ ಜೀವನ ಯಾವ ಸಿನಿಮಾ ಕಥೆಗಿಂತಲೂ ಕಡಿಮೆ ಇರಲಿಲ್ಲ ಬಿಡಿ. ಕೇವಲ 16ನೇ ವಯಸ್ಸಿನಲ್ಲಿ ಅವರು ತಮ್ಮ ಕುಟುಂಬದ ವಿರೋಧದ ನಡುವೆಯೂ 31 ವರ್ಷದ ಗಣಪತರಾವ್ ಭೋಸ್ಲೆ ಅವರನ್ನು ಮದುವೆಯಾದರು. ಆದರೆ ಆ ಸಂಬಂಧ ಸುಖಮಯವಾಗಿರಲಿಲ್ಲ. ಗಂಡ ಮತ್ತು ಅತ್ತೆಯ ಕಿರುಕುಳದಿಂದಾಗಿ ಇಬ್ಬರು ಮಕ್ಕಳೊಂದಿಗೆ ಮತ್ತು ಗರ್ಭಿಣಿಯಾಗಿದ್ದ ಸ್ಥಿತಿಯಲ್ಲಿ ಆಶಾ ಅವರು ಮನೆ ಬಿಟ್ಟು ಹೊರಬರಬೇಕಾಯಿತು. ಅಂದು ಅವರಿಗೆ ಆಸರೆಯಾಗಿದ್ದ ಅಕ್ಕ ಲತಾ ಮಂಗೇಶ್ಕರ್. ಆದರೆ ಅಕ್ಕನ ಹೆಸರೇ ದೊಡ್ಡ ಮಟ್ಟದಲ್ಲಿ ಬೆಳೆದಿರುವಾಗ ಆಶಾ ಅವರಿಗೆ ಅವಕಾಶ ಸಿಗುವುದು ಸುಲಭದ ಮಾತವಾಗಿರಲಿಲ್ಲ. ಆ ಕಾಲದಲ್ಲಿ ಲತಾ ಮಂಗೇಶ್ಕರ್ ಅವರದ್ದು ಏಕಚಕ್ರಾಧಿಪತ್ಯ. ಪ್ರಮುಖ ನಾಯಕರಿಗೆ ಲತಾ ಅವರೇ ಹಾಡಬೇಕಿತ್ತು. ಆಶಾ ಅವರಿಗೆ ಸಿಗುತ್ತಿದ್ದದ್ದು ಕೇವಲ ಸೈಡ್ ರೋಲ್ ನಟಿ ಅಥವಾ ನೃತ್ಯಗಾರ್ತಿಯ ಹಾಡುಗಳು. ಆದರೆ ಆಶಾ ಅವರು ಸೋಲೊಪ್ಪಲಿಲ್ಲ. ಲತಾ ಅವರು ಬೇಡ ಅಂದ ಬಿಟ್ಟ ಹಾಡುಗಳೇ ನನಗೆ ವರದಾನವಾಯಿತು ಎಂದು ಅವರೇ ಹಲವು ಬಾರಿ ಹೇಳಿಕೊಂಡಿದ್ದಾರೆ. ತಮ್ಮ ಧ್ವನಿಯನ್ನು ಪ್ರತಿಯೊಂದು ಹಾಡಿಗೂ ಹೊಂದಿಕೊಳ್ಳುವಂತೆ ಬದಲಾಯಿಸಿಕೊಳ್ಳುವ ಕಲೆ ಆಶಾ ಅವರ ಬದುಕಿನಲ್ಲಿ ದೊಡ್ಡ ತಿರುವು ನೀಡಿದ್ದು ಸಂಗೀತ ನಿರ್ದೇಶಕ ಒ.ಪಿ. ನಯ್ಯರ್. ಅವರು ತಮ್ಮ ಯಾವುದೇ ಹಾಡಿಗೂ ಲತಾ ಅವರನ್ನು ಬಳಸುತ್ತಿರಲಿಲ್ಲ. ಆಶಾ ಅವರ ಧ್ವನಿಯಲ್ಲಿನ ಆ ಮಾದಕತೆ ಮತ್ತು ಶಕ್ತಿಯನ್ನು ಅವರು ಗುರುತಿಸಿದ್ದರು. ಹೌರಾ ಬ್ರಿಡ್ಜ್, ನಯಾ ದೌರ್ ಅಂತಹ ಸಿನಿಮಾಗಳು ಇತಿಹಾಸ ಸೃಷ್ಟಿಸಿದವು. ತದನಂತರ ಆಶಾ ಅವರ ವೃತ್ತಿ ಜೀವನಕ್ಕೆ ಎಂಟ್ರಿ ಆಗಿದ್ದೇ ಆರ್ ಡಿ ಬರ್ಮನ್ ಅವರು. ಇಲ್ಲಿನಿಂದಲೇ ಆಶಾ ಅವರ ಜೀವನ ಹೊಸ ಆಯಾಮ ಪಡೆದುಕೊಂಡಿತ್ತು. ಪಂಚಮ್ದಾ ಮತ್ತು ಆಶಾ ಅವರ ಕಾಂಬಿನೇಷನ್ ಭಾರತೀಯ ಪಾಪ್ ಮತ್ತು ಮೆಲೋಡಿ ಸಂಗೀತವನ್ನು ಜಗತ್ತಿಗೆ ಪರಿಚಯಿಸಿತು. ನಂತರ ಇವರಿಬ್ಬರಿಗೂ ವಿವಾಹವಾಯಿತು. ಆಶಾ ಭೋಸ್ಲೆ ಅವರು ಕೇವಲ ಬಾಲಿವುಡ್ಗೆ ಸೀಮಿತವಾಗಿರಲಿಲ್ಲ. ಅವರು ಪಾಶ್ಚಾತ್ಯ ಕಲಾವಿದರಾದ ಬಾಯ್ ಜಾರ್ಜ್ ಅವರೊಂದಿಗೆ ಹಾಡಿದ್ದಾರೆ. ಅವರು 20ಕ್ಕೂ ಹೆಚ್ಚು ಭಾಷೆಯಲ್ಲಿ 12,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಸ್ನೇಹಿತರೆ, ಇಲ್ಲಿ ವಿಶೇಷ ಏನು ಗೊತ್ತಾ? ಅವರಿಗೆ ಸುಮಾರು ಸಲ ಫಿಲ್ಮ್ ಫೇರ್ ಪ್ರಶಸ್ತಿಗಳು ಸಿಕ್ಕರೂ ಸಹ ಅವರು ಹೊಸಬರಿಗೆ ಅವಕಾಶ ಸಿಗಲಿ ಎಂದು ಅವರು ಪ್ರಶಸ್ತಿಯನ್ನೇ ಸ್ವೀಕರಿಸುತ್ತಿರಲಿಲ್ಲ. ಸ್ನೇಹಿತರೆ, ಕಾಲ ಯಾರಿಗೂ ಕಾಯುವುದಿಲ್ಲ. ಏಪ್ರಿಲ್ 12, 2026ರಂದು ಭಾರತೀಯ ಸಂಗೀತ ಲೋಕದ ಒಂದು ಧ್ರುವತಾರೆ ಅಸ್ತಮಿಸಿತು. 92 ವರ್ಷದ ಅದ್ಭುತ ಜೀವನವನ್ನು ನಡೆಸಿದ ಆಶಾ ಭೋಸ್ಲೆ ಅವರು ಇಂದು ಇಹಲೋಕ ತ್ಯಜಿಸಿದ್ದಾರೆ. ಆಕಾಶವಾಣಿಯಲ್ಲಿ ಕೇಳಿ ಬರುತ್ತಿದ್ದ ಆ ಮೋಡಗಾರ್ತಿಯ ಧ್ವನಿ ಈಗ
ಭೌತಿಕವಾಗಿ ಮೌನವಾಗಿದೆ. ಆದರೆ ಅವರು ಬಿಟ್ಟು ಹೋದ ಸಂಗೀತದ ಪರಂಪರೆ ಇಂದಿಗೂ ಎಂದಿಗೂ ಅಮರ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.